ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಗಲಾಟೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅಮೆರಿಕ ಇಡೀ ವೆನೆಜುವೆಲಾವನ್ನು ಬ್ಲಾಕ್ ಮಾಡಿದೆ, ಅಂದರೆ ಅವರ ಕರಾವಳಿಗೆ ದಿಗ್ಬಂಧನ ಹಾಕಿದೆ. ಕರಾವಳಿ ಬಂದ್ ವೆನೆಜುವೆಲಾಗೆ ಬರುವ ಹಾಗೆ ಅಲ್ಲಿಂದ ಹೊರ ಹೋಗೋ ತೈಲ ಟ್ಯಾಂಕರ್ಗಳನ್ನು ಕೂಡ ನಿರ್ಬಂಧಿಸಲಾಗಿದೆ. ಇದರ ಜೊತೆಗೆ ವೆನೆಜುವೆಲಾದ ನಿಕೋಲಸ್ ಮಡುರೋ ಸರ್ಕಾರವನ್ನು ಟ್ರಂಪ್ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಟ್ರುತ್ ಸೋಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಹಾಕಿರೋ ಟ್ರಂಪ್, ನಿಕೋಲಸ್ ಮಡುರೋ ಅವರ ಸರ್ಕಾರ ತೈಲ ಮಾರಾಟ ಮಾಡಿ ಅಕ್ರಮ ಹಣ ಗಳಿಸ್ತಾ ಇದೆ, ಹಾಗೆ ಅದನ್ನು ಹಿಂಸಾತ್ಮಕ ಕೃತ್ಯ, ಭಯೋತ್ಪಾದನೆ ಹಾಗೂ ಮಾನವ ಕಳ್ಳ ಸಾಗಾಣಿಕೆಗೆ ಬಳಸ್ತಾ ಇದೆ. ಮಡುರೋ ಸರ್ಕಾರ ಒಂದು ವಿದೇಶಿ ಉಗ್ರ ಸಂಘಟನೆಯಾಗಿ ಬದಲಾಗಿಬಿಟ್ಟಿದೆ. ಹೀಗಾಗಿ ದಕ್ಷಿಣ ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಬಲಿಷ್ಠ ನೌಕಾಪಡೆ ವೆನೆಜುವೆಲಾವನ್ನು ಸುತ್ತುವರೆದಿದೆ. ವೆನೆಜುವೆಲಾಗೆ ಬರುವ ಹಾಗೂ ಅಲ್ಲಿಂದ ಹೊರ ಹೋಗೋ ಆಯಿಲ್ ಟ್ಯಾಂಕರ್ಗಳ ಮೇಲೆ ನಾವು ನಿಷೇಧ ಹಾಕಿದ್ದೀವಿ. ಆ ಭಾಗದ ಕರಾವಳಿಯನ್ನು ಬ್ಲಾಕ್ ಮಾಡಿದ್ದೀವಿ. ವೆನೆಜುವೆಲಾ ಹಿಂದೆಂದೂ ಕಾಣದ ಶಾಕನ್ನು ನಾವು ಕೊಡ್ತೀವಿ. ಅಕ್ರಮವಾಗಿ ಜನರನ್ನು ಅವರು ಅಮೆರಿಕಕ್ಕೆ ತುಂಬ್ತಾ ಇದ್ದಾರೆ. ಬೈಡನ್ ಅವಧಿಯಲ್ಲಿ ಅಕ್ರಮವಾಗಿ ಅಮೆರಿಕ ಪ್ರವೇಶ ಮಾಡಿದ ವೆನೆಜುವೆಲಾ ಪ್ರಜೆಗಳನ್ನು ವಾಪಸ್ ಕಳಿಸ್ತೀವಿ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಈ ಮೂಲಕ ವೆನೆಜುವೆಲಾ ಮೇಲೆ ಮೊದಲು ಆರ್ಥಿಕ ಒತ್ತಡ ಹೇರಿ ನಂತರ ದೇಶದಲ್ಲಿ ದಂಗೆ ಎಬ್ಬಿಸೋಕೆ ಟ್ರಂಪ್ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಈಗ ಆಲ್ರೆಡಿ ಮಾದಕ ವಸ್ತು ವಿರೋಧಿ ಕಾರ್ಯಾಚರಣೆ ಹೆಸರಲ್ಲಿ ಅಮೆರಿಕ 20ಕ್ಕೂ ಅಧಿಕ ಬೋಟ್ಗಳ ಮೇಲೆ ದಾಳಿ ಮಾಡಿ ಹತ್ತತ್ರ 100 ಜನರನ್ನ ಬಲಿ ಪಡ್ಕೊಂಡಿದೆ. ವೆನೆಜುವೆಲಾ ವಾಯುಗಡಿಯ ಒಳಗಡೆ ಅಮೆರಿಕ ತನ್ನ ಫೈಟರ್ ಜೆಟ್ಗಳನ್ನು ಹಾರಿಸಿ ಮಡುರೋ ಸರ್ಕಾರಕ್ಕೆ ಬೆದರಿಕೆ ಒಡ್ಡಿದೆ. ಅದರ ಬೆನ್ನಲ್ಲೇ ಈಗ ವೆನೆಜುವೆಲಾಗೆ ಬರೋ ತೈಲ ಟ್ಯಾಂಕರ್ಗಳ ಮೇಲೆ ನಿರ್ಬಂಧ ಹಾಕಿದ್ದೀವಿ, ಅವರದ್ದು ಉಗ್ರ ಸಂಘಟನೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಮಡುರೋ ಸರ್ಕಾರ ಅಮೆರಿಕ ಕ್ರಮಕ್ಕೆ ಖಂಡನೆ ವ್ಯಕ್ತಪಡಿಸಿದೆ. ಇದೊಂದು ಕಾನೂನು ಬಾಹಿರ ಕ್ರಮ. ಟ್ರಂಪ್ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿ ನಮ್ಮ ಮೇಲೆ ಆರ್ಥಿಕ ಒತ್ತಡ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಮಾತಾಡ್ತೀವಿ ಅಂತ ಮಡುರೋ ಸರ್ಕಾರ ಹೇಳಿದೆ. ವೆನೆಜುವೆಲಾ ಪ್ರತಿದಿನ ಸುಮಾರು 1 ಮಿಲಿಯನ್ ಬ್ಯಾರಲ್ ತೈಲವನ್ನು ಉತ್ಪಾದನೆ ಮಾಡುತ್ತೆ. ಅವರ 90% ರಫ್ತು ಆದಾಯ ಬರೀ ತೈಲದಿಂದ ಬರ್ತಾ ಇದೆ. ಜಗತ್ತಿನ 25ನೇ ಅತಿ ದೊಡ್ಡ ತೈಲ ಪ್ರೊಡ್ಯೂಸರ್ ವೆನೆಜುವೆಲಾ. ಆದರೆ ತೈಲ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಜಗತ್ತಿನ ನಂಬರ್ 1 ತೈಲ ಹೊಂದಿರೋ ರಾಷ್ಟ್ರ ಅವರು. ತೆಗಿಲಿಕ್ಕೆ ಬರ್ತಾ ಇಲ್ಲ, ಅವರಿಗೆ ಟೆಕ್ನಾಲಜಿ ಇಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿಲ್ಲ ಆಯಿಲ್ ಸೆಕ್ಟರ್ನಲ್ಲಿ ನಿರ್ಬಂಧಗಳಿಂದಾಗಿ ಅಲ್ಲಿ. ಹಾಗಾಗಿ ಜಾಗತಿಕ ರಫ್ತಲ್ಲಿ 1% ಪಾಲನ್ನು ಮಾತ್ರ ಅವರು ಹೊಂದಿದ್ದಾರೆ. ಚೈನಾ ಸ್ವಲ್ಪ ತಗೊಳ್ತಾ ಇದ್ರು, ಆದ್ರೆ ಈಗ ಟ್ರಂಪ್ ವೆನೆಜುವೆಲಾವನ್ನು ಬಂಧಿಸಿಟ್ಕೊಳ್ತಾ ಇದ್ದಾರೆ. ಇದರಿಂದ ಜಾಗತಿಕ ಆಯಿಲ್ ಸಪ್ಲೈ ಮೇಲೂ ಕೂಡ ಪರಿಣಾಮ ಆಗೋ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ನೀವು ಕೂಡ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ 2 ದಿನಗಳ ಇಸ್ರೇಲ್ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರನ್ನ ಜೆರುಸಲಂನಲ್ಲಿ ಮೀಟ್ ಮಾಡಿದ್ದಾರೆ. ಇಬ್ಬರು ನಾಯಕರು ತಂತ್ರಜ್ಞಾನ, ಆರ್ಥಿಕತೆ, ಕನೆಕ್ಟಿವಿಟಿ, ಸೆಕ್ಯೂರಿಟಿ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸೋ ಕುರಿತು ಚರ್ಚೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಜೈಶಂಕರ್ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜೋಗ್, ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಮತ್ತು ಇಸ್ರೇಲ್ನ ಎಕಾನಮಿ ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ನಿರ್ ಬರ್ಕತ್ರನ್ನ ಮೀಟ್ ಮಾಡಿ ಮಾತಾಡಿದ್ರು. ಭಾರತ ಹಾಗೂ ಇಸ್ರೇಲ್ ನಡುವೆ ಇತ್ತೀಚೆಗೆ ಅತ್ಯಂತ ಆಳವಾದ ಸಂಬಂಧ ವೃದ್ಧಿಯಾಗ್ತಿದೆ. ಅದರ ಭಾಗವಾಗಿ ಈ ಭೇಟಿಯಾಗಿದೆ. ಏನೋ 3 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಪಿಎಂ ಮೋದಿ ಜೋರ್ಡಾನ್ ಬಳಿಕ ಇಥಿಯೋಪಿಯಾ ಪ್ರವಾಸ ಕೈಗೊಂಡಿದ್ದಾರೆ. ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬಾದ ವಿಮಾನ ನಿಲ್ದಾಣದಲ್ಲಿ ಇಳಿದ ಪಿಎಂ ನರೇಂದ್ರ ಮೋದಿ ಅವರನ್ನ ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಬರಮಾಡಿಕೊಂಡಿದ್ದಾರೆ. ಅಲ್ಲಿಂದ ಖುದ್ದು ಇಥಿಯೋಪಿಯಾ ಪಿಎಂ ಕಾರನ್ನ ಡ್ರೈವ್ ಮಾಡಿಕೊಂಡು ಪಿಎಂ ಮೋದಿ ಅವರನ್ನ ಕರ್ಕೊಂಡು ಹೋದ್ರು. ಕಾರಲ್ಲಿ ಕೂತಾಗ ನೀರು ಬೇಕಾ ಅಂತ ಬೇರೆ ಕೇಳಿದ್ದಾರೆ. ದಾರಿಯಲ್ಲಿದ್ದ ಸೈನ್ಸ್ ಮ್ಯೂಸಿಯಂ ಮತ್ತು ಫ್ರೆಂಡ್ಶಿಪ್ ಪಾರ್ಕ್ ಅನ್ನು ಕೂಡ ತೋರಿಸಿದ್ದಾರೆ. ಇದಾದ್ಮೇಲೆ ಇಬ್ಬರು ನಾಯಕರ ನಡುವೆ ಅಡಿಸ್ ಅಬಾಬಾದಲ್ಲಿರೋ ನ್ಯಾಷನಲ್ ಪ್ಯಾಲೇಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. 2 ರಾಷ್ಟ್ರಗಳ ಸಂಬಂಧವನ್ನ ಇನ್ನಷ್ಟು ಆಳವಾಗಿಸೋಕೆ ಇಬ್ಬರು ನಾಯಕರು ಒಪ್ಪಿಕೊಂಡಿದ್ದಾರೆ. ವ್ಯಾಪಾರ, ಶಿಕ್ಷಣ, ಹೂಡಿಕೆ, ಟೆಕ್ನಾಲಜಿ, ಕೆಪಾಸಿಟಿ ಬಿಲ್ಡಿಂಗ್, ಡಿಫೆನ್ಸ್ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸೋ ಕುರಿತು ಚರ್ಚೆ ಮಾಡಿದ್ದಾರೆ. ಹಾಗೆ ಹೆಲ್ತ್ ಸೆಕ್ಯೂರಿಟಿ, ಡಿಜಿಟಲ್ ಹೆಲ್ತ್, ಟ್ರೆಡಿಷನಲ್ ಮೆಡಿಸಿನ್, ಜನೌಷಧಿ ಕೇಂದ್ರ, ಫುಡ್ ಸೆಕ್ಯೂರಿಟಿ, ನ್ಯಾಚುರಲ್ ಫಾರ್ಮಿಂಗ್, ಅಗ್ರಿಟೆಕ್ ಕ್ಷೇತ್ರಗಳಲ್ಲಿ ಭಾರತ ಇಥಿಯೋಪಿಯಾ ಜೊತೆಗೆ ಸಹಯೋಗ ಹೆಚ್ಚಿಸೋಕೆ ರೆಡಿ ಇದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಮಾತುಕತೆ ನಂತರ 2 ರಾಷ್ಟ್ರಗಳ ನಡುವೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಆಪರೇಷನ್ಸ್ ಟ್ರೈನಿಂಗ್, ಕಸ್ಟಮ್ಸ್ ವ್ಯವಹಾರಗಳಲ್ಲಿ ನೆರವು, ಇಥಿಯೋಪಿಯಾದ ವಿದೇಶಾಂಗ ಇಲಾಖೆಯಲ್ಲಿ ಡೇಟಾ ಸೆಂಟರ್ ಸ್ಥಾಪನೆ ಮಾಡೋದು, ಐಸಿಸಿಆರ್ ಪ್ರೋಗ್ರಾಂ ನಡಿಯಲ್ಲಿ ಇಥಿಯೋಪಿಯಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಡಬಲ್ ಮಾಡೋದು ಎಲ್ಲದಕ್ಕೂ ಸೈನ್ ಹಾಕಲಾಗಿದೆ.
ಇದೇ ಭೇಟಿ ವೇಳೆ ಪಿಎಂ ನರೇಂದ್ರ ಮೋದಿ ಅವರಿಗೆ ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತ ಹಾಗೂ ಇಥಿಯೋಪಿಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಬಲಪಡಿಸಿದ್ದಕ್ಕಾಗಿ ಮತ್ತು ಮೋದಿಯವರ ಜಾಗತಿಕ ನಾಯಕತ್ವಕ್ಕಾಗಿ ಪ್ರಶಸ್ತಿ ಕೊಡಲಾಗಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಅಷ್ಟೇ ಅಲ್ಲ, ಈ ಮೂಲಕ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿ ನಾಯಕ, ಹೆಡ್ ಆಫ್ ದಿ ಗವರ್ಮೆಂಟ್ ಅಂತಾನೂ ಪಿಎಂ ಕರೆಸ್ಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು 140 ಕೋಟಿ ಭಾರತೀಯರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇಥಿಯೋಪಿಯಾ ಪ್ರವಾಸದ ಬಳಿಕ ಮೋದಿ ನೇರವಾಗಿ ಒಮಾನ್ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಒಮಾನಲ್ಲೂ ಕೂಡ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಮೋದಿ ಕೊಡ್ತಾರ ನೋಡಬೇಕು. ಯಾಕಂದ್ರೆ ಆಲ್ರೆಡಿ 28 ರಾಷ್ಟ್ರಗಳು ಕೊಟ್ಟಂತಾಗಿದೆ ಈಗ ಇಥಿಯೋಪಿಯಾ ಎಲ್ಲ ಸೇರಿದಂತೆ ಹೈಯೆಸ್ಟ್ ನಾಗರಿಕ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಗಳೆಲ್ಲ ಸೇರಿ. ಏನೋ ಭಾರತದ ಈಶಾನ್ಯ ರಾಜ್ಯಗಳ ವಿಚಾರದಲ್ಲಿ ಪುಂಡಾಟಿಕೆ ತೋರುತ್ತಿರುವ ಬಾಂಗ್ಲಾ ನಾಯಕರಿಗೆ ಭಾರತ ಕಠಿಣ ಎಚ್ಚರಿಕೆ ಕೊಟ್ಟಿದೆ. ಭಾರತವನ್ನ ಭಾಗ ಮಾಡ್ತೀವಿ, ಈಶಾನ್ಯ ರಾಜ್ಯಗಳನ್ನ ತುಂಡು ಮಾಡ್ತೀವಿ ಅಂದ್ರೆ ಸರಿ ಇರೋದಿಲ್ಲ ಅಂತ ಭಾರತ ಎಚ್ಚರಿಸಿದೆ. ಈ ಸಂಬಂಧ ದಿಲ್ಲಿಯಲ್ಲಿರೋ ಬಾಂಗ್ಲಾ ಹೈಕಮಿಷನರ್ ಮೊಹಮ್ಮದ್ ರಿಯಾಜ್ ಹಮೀದುಲ್ಲಾಗೆ ಸಮನ್ಸ್ ಜಾರಿ ಮಾಡಿದೆ. ಕರೆದು ಅಫಿಷಿಯಲ್ ಆಗಿ ಕ್ಲಾಸ್ ತಗೊಂಡಿದೆ. ಇನ್ನೊಂದು ಕಡೆ ಈಶಾನ್ಯ ರಾಜ್ಯಗಳು ಕೂಡ ಎಚ್ಚರಿಕೆ ಕೊಡ್ತಿವೆ. ಈಗ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಬಾಂಗ್ಲಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಾಂಗ್ಲಾ ರಾಜಕಾರಣಿಗಳು ಇಂಥ ಹೇಳಿಕೆ ಕೊಡೋದನ್ನು ಕಂಟಿನ್ಯೂ ಮಾಡಿದ್ರೆ ಬಾಂಗ್ಲಾಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಬಾಂಗ್ಲಾದಿಂದ ನಿರಂತರವಾಗಿ ಇಂಥ ಹೇಳಿಕೆಗಳು ಬರ್ತಿವೆ. ಭಾರತದಿಂದ ಈಶಾನ್ಯ ರಾಜ್ಯಗಳನ್ನು ಬೇರ್ಪಡಿಸ್ತೀವಿ ಅಂತ. ಇನ್ಮೇಲೆ ಇದನ್ನ ಸಹಿಸ್ಕೊಳಕ್ಕಾಗಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕು. ಬಹಳ ಧೈರ್ಯ ಇದೆ ನಿಮಗೆ. ಈ ಥರ ಥಿಂಕ್ ಮಾಡ್ತೀರಾ ನೀವು? ಹೆಂಗೆ ಥಿಂಕ್ ಮಾಡ್ತೀರಿ? ಭಾರತ ದೊಡ್ಡ ರಾಷ್ಟ್ರ, ನ್ಯೂಕ್ಲಿಯರ್ ನೇಷನ್, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ, ಹೀಗೆಲ್ಲ ಇದ್ರೂ ಕೂಡ ನಮ್ಮನ್ನು ಒಡೆಯೋ ಮಾತನಾಡ್ತಿದ್ದೀರಾ. ಈ ಮೈಂಡ್ ಸೆಟ್ಟನ್ನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಬಾಂಗ್ಲಾಗೆ ಸಹಾಯ ಕೂಡ ಮಾಡಬಾರ್ದು, ತಕ್ಕ ಪಾಠ ಕಲಿಸ್ತೀವಿ ನಾವು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಜಮ್ಮು ಕಾಶ್ಮೀರದ LOC ಗಡಿ ಬಳಿ ಪಾಕ್ ಆಕ್ರಮಿತ ಕಾಶ್ಮೀರದ ಮಹಿಳೆಯನ್ನ ಸೇನೆ ಅರೆಸ್ಟ್ ಮಾಡಿದೆ. ಈ ಮಹಿಳೆಯನ್ನ ಶಹನಾಜ್ ಅಖ್ತರ್ ಅಂತ ಗುರುತಿಸಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಆ ಮಹಿಳೆ ತಮ್ಮ ಮನೆಯವರೊಂದಿಗೆ ಜಗಳ ಆಡಿ ಈ ಕಡೆಗೆ ಹಾರ್ಕೊಂಡು ಬಂದಿದ್ಲು ಅಂತ ಗೊತ್ತಾಗಿದೆ. ಹೆಚ್ಚಿನ ತನಿಖೆಗಾಗಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಲಾಗಿದೆ. ಇನ್ನು ಮತ್ತೊಬ್ಬ ತಾಲಿಬಾನಿಯ ಆಗಮನ ಆಗಿದೆ ಭಾರತಕ್ಕೆ. ಕಳೆದ 1.5-2 ತಿಂಗಳಲ್ಲಿ 3ನೇ ಟಾಪ್ ತಾಲಿಬಾನಿ ಮಿನಿಸ್ಟರ್, ತಾಲಿಬಾನಿ ಆರೋಗ್ಯ ಮಂತ್ರಿ ಮೌಲವಿ ನೂರ್ ಜಲಾಲ್ ಜಲಾನಿ ಭಾರತಕ್ಕೆ ಬಂದಿದ್ದಾರೆ. ಈಗ ದಿಲ್ಲಿಗೆ ಬರ್ತಾ ಇದ್ದ ಹಾಗೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಭವ್ಯ ಸ್ವಾಗತವನ್ನು ಕೋರಿದ್ದಾರೆ. ಈ ಭೇಟಿ ವೇಳೆ ಮೌಲವಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಹಕಾರವನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆರೋಗ್ಯ ಮಂತ್ರಿ JP ನಡ್ಡಾ ಅವರನ್ನ ಕೂಡ ಮೀಟ್ ಮಾಡ್ತಾರೆ. ಈ ತಿಂಗಳ ಆರಂಭದಲ್ಲಷ್ಟೇ ಭಾರತ 73 ಟನ್ಗಳಷ್ಟು ಮಾತ್ರೆ, ವ್ಯಾಕ್ಸಿನ್ ಸೇರಿದ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಗತ್ಯ ವಸ್ತುಗಳನ್ನು ಅಫ್ಘಾನ್ಗೆ ಕಳಿಸಿತ್ತು. ಇದಕ್ಕೂ ಮೊದಲು ಕಳೆದ ಅಕ್ಟೋಬರ್ನಲ್ಲಿ ತಾಲಿಬಾನಿ ಮಂತ್ರಿ ಅಮೀರ್ ಖಾನ್ ಮುಟಾಕಿ, ಅದಾದ ನಂತರ ವಾಣಿಜ್ಯ ಮಂತ್ರಿ ಅಲ್ಹಾಜ್ ಭಾರತಕ್ಕೆ ಬಂದು ಮಾತಾಡಿ ಹೋಗಿದ್ರು. ಈಗ ಇನ್ನೊಂದು ಟಾಪ್ ತಾಲಿಬಾನಿ ತಲೆ ಭಾರತಕ್ಕೆ ಬಂದಿದೆ. ಮಹತ್ವ ಪಡ್ಕೊಳ್ತಾ ಇದೆ ಇದು. 2-3 ವಾರಕ್ಕೊಬ್ಬರೊಬ್ರು ಅಲ್ಲಿಂದ ಬರ್ತಾ ಇರೋದು ಹಿರಿಯ ತಲೆಗಳು, ಇಂಪಾರ್ಟೆಂಟ್ ತಲೆಗಳು ಭಾರತಕ್ಕೆ ಬಂದು ವಾರಗಟ್ಟಲೆ, 4 ದಿನ 5 ದಿನ ವಾರಗಟ್ಟಲೆ ಇಲ್ಲಿ ಮೀಟಿಂಗ್ ಮಾಡಿ ಹೋಗ್ತಾ ಇರೋದು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕುಸಿದು ಬಿದ್ದಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಅಲ್ಲ, ಬ್ರೆಜಿಲ್ನ ಗುವಾಯ್ಬಾದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ 24 ಮೀಟರ್ ಎತ್ತರದ ಪ್ರತಿಮೆ ಬಿದ್ದು ಹೋಗಿದೆ. ಗಂಟೆಗೆ 80 ಕಿಲೋಮೀಟರ್ನಿಂದ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ ಪರಿಣಾಮ ಪ್ರತಿಮೆ ಬಿದ್ದು ಹೋಗಿದೆ ಅಂತ ಹೇಳಿದ್ದಾರೆ. ಯಾವುದೇ ಸಾವು ನೋವು ಉಂಟಾಗಿಲ್ಲ, ಆದರೆ ಇದು ಬಿದ್ದು ಹೋಗ್ತಿರೋ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಪಾಕ್ನ ಸೇನಾಪಡೆಗಳ ಮುಖ್ಯಸ್ಥ ಆಸಿಮ್ ಮುನೀರಾ ತನ್ನ ಡಾಲರ್ ದೊಡ್ಡಪ್ಪ ಡೊನಾಲ್ಡ್ ಟ್ರಂಪ್ರನ್ನ ಮೀಟ್ ಆಗೋಕೆ ಅಮೆರಿಕಾಗೆ ಹೋಗ್ತಾ ಇದ್ದಾನೆ. ಗಾಜಾಗೆ ಪಾಕ್ ಪಡೆ ಕಳಿಸೋ ಸಂಬಂಧ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಈ ಹಿಂದೆ ಗಾಜಾದಲ್ಲಿ ಮೊದಲ ಹಂತದ ಕದನ ವಿರಾಮಕ್ಕಾಗಿ ಟ್ರಂಪ್ 20 ಪಾಯಿಂಟ್ಗಳ ಪ್ಲಾನ್ ಪ್ರಸ್ತಾಪಿಸಿದ್ರು. ಅದರಲ್ಲಿ ಗಾಜಾವನ್ನ ಮುಸ್ಲಿಂ ರಾಷ್ಟ್ರಗಳ ಪಡೆಗಳು ಮೇಲ್ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ನಾವು ಗಾಜಾಗೆ ಸೇನೆ ಕಳಿಸ್ತೀವಿ, ಹಾಗಂತ ಹಮಾಸ್ ವಿರುದ್ಧ ಕಾರ್ಯಾಚರಣೆ ಮಾಡೋಕಲ್ಲ, ಬದಲಿಗೆ ಗಾಜಾ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡೋಕೆ ಅಂತ ಪಾಕ್ ಉಪ ಪ್ರಧಾನಿ ಇಶಾಕ್ ದರ್ ಹೇಳಿಕೆ ಕೊಟ್ಟಿದ್ರು. ಈಗ ಈ ವಿಚಾರವಾಗಿ ಮಾತನಾಡೋಕೆ ಮುನೀರಾ ಅಮೆರಿಕಾಗೆ ಹೋಗ್ತಾ ಇದ್ದಾನೆ. ಇನ್ನು ಪಾಕಿಸ್ತಾನದಲ್ಲಿ ಪೋಲಿಯೋ ಲಸಿಕೆ ಟೀಮ್ಗಳ ಮೇಲೆ ಉಗ್ರರ ದಾಳಿ ಮುಂದುವರೆದಿದೆ. ಪೋಲಿಯೋ ವ್ಯಾಕ್ಸಿನೇಷನ್ ಟೀಮ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದ ಪೊಲೀಸರ ಮೇಲೆ ದಾಳಿಯಾಗಿದೆ. ಪೊಲೀಸ್ ಅಧಿಕಾರಿ ಸೇರಿದಂತೆ 2 ಪ್ರಾಣ ಕಳ್ಕೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲಿ ಘಟನೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತರು ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.